ಹೊಡಿತಾರೆ. ಎಷ್ಟು ನಾನು ಒಬ್ಬ ಗೌಸ್ ಅಂತ ಇದ್ದ, ಒಂದ್ 4-5 ಗೌಸ್ ಅಂತ ಒಬ್ಬ ಅಫ್ರೋಜ್ ಅಂತ ಒಬ್ಬ 2022 ಅಲ್ಲಿ ಸತ್ತೋದ ಅವರು ಹೊಡೆಯೋ ಏಟ್ಗಳಿಗೆ. ಒಂದ್ ಸತಿ ಅವ್ನ್ ಏಟ್ ತಿಂದ್ರೆ ಒಂದ್ ಸುಮಾರು ಒಂದ್ ತಿಂಗಳು, 1.5 ತಿಂಗಳು, 2 ತಿಂಗಳು ಆಗ್ಬೇಕು ಸುಧಾರಿಸ್ಕೊಳಕ್ಕೆ. ಅದ್ರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಅನ್ಸಲ್ವ ಏಕಕಾಲದಲ್ಲಿ? ಇವಾಗ ಎತ್ತಾರೆ ಸರ್. ಇವಾಗ ಕಾನೂನು, ನಂದೇ ಎಕ್ಸಾಂಪಲ್ ಕೊಡ್ತೀನಿ. ಏನಾದ್ರೂ ಒಂದು ಸರ್ ನೀವು ಇದು ಮಾಡೋದು ತಪ್ಪಂತ ಹೇಳಿದ್ರೆ ಮಗನ್ ಕೊಂಡ್ರೆ ನಾಳ ಕಟ್ಟು ಅಂತಾರೆ. ನೀವು ಹಿಂಗ್ ಬೆರಳು ಎತ್ತಿದ್ರೆ, ನೀವು ಅವಾಜ್ ಹಾಕಿದ್ರೆ ನೋ ಬಡಿ ಕ್ಯಾನ್ ರೈಸ್ ದೇರ್ ವಾಯ್ಸ್. ಅದನ್ನ ಆಫ್ಟರ್ ರಿಲೀಸ್ ಆದ್ಮೇಲೆ ಆದ್ರೂ ಎತ್ತಲ್ವಲ್ಲ ಸರ್. ಏನ್ ಗೊತ್ತಾ, ಇವಾಗ ನಾನು ಒಂದು ಹೈಕೋರ್ಟ್ ಅಲ್ಲಿ ನಾಗಪ್ರಸನ್ನ ಸಾಹೇಬ್ರ ಮುಂದೆ ಒಂದು ಫಾಜಿಲ್ ಖಾನ್ ಸ್ಟೇಟ್ ಆಫ್ ಕರ್ನಾಟಕ ಅಲ್ಲಿ ನಾನು ಬಹಳ ಥಿಂಗ್ಸ್ ನಾನು ಓಪನ್ ಮಾಡ್ತಾ ಇದ್ದೆ ಸರ್, ಈ ತರ ಐತೆ ಅಂತ ಹೇಳ್ಬಿಟ್ಟು. ಅಂತ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಇವಾಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಏನ್ ನಾನು ಸಬ್ಮಿಷನ್ ಮಾಡ್ದಂತೆ ಒಂದ್ ಜೈಲಲ್ಲಿ ಒಂದು ಕಂಪ್ಲೇಂಟ್ ಬಾಕ್ಸ್ ಅಂತ ಹಾಕ್ಬೇಕು. ಆ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಯಾರ್ದೇನ್ ತೊಂದರೆ ಐತೆ ಅಂತ ಹೇಳ್ಬಿಡ್ತಾರೆ ಸರ್. ಒಂದು ಇದು ಯಾರಾದ್ರೂ ಏನಾದ್ರು ಹೇಳಿದ್ರೆ ಅವ್ನ್ಗೆ ಏನ್ ಪನಿಷ್ಮೆಂಟು? ಸಜಾಬಂದಿ ವಿಚಾರಣಾ ಬಂದಿ ಕೈದಿ. ವಿಚಾರಣಾ ಬಂದಿ ಕೈದಿ ಏನಾದ್ರು ಹೇಳಿದ್ರೆ ಅವನ್ಗೆ ಏನ್ ಪನಿಷ್ಮೆಂಟ್? ರೂಲ್ಸ್ ಸರಿ ಇಲ್ಲ, ಕ್ಯಾರೆಕ್ಟರ್ ಸರಿ ಇಲ್ಲ, ಕಂಡಕ್ಟ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನ್ ಹಿಸ್ಟ್ರಿ ಶೀಟ್ ಅಲ್ಲಿ ಬರೆಯೋದು. ಅವ್ನ್ಗೆ ಏನ್ ಮಾಡೋದು, ಫಸ್ಟ್ ಒಂದು ಕಮಾಂಡ್ ರೂಮ್ ಅಂತ ಒಂದ್ ಐತೆ, ಅಲ್ಲಿ ಹಾಕ್ಬಿಡ್ತಾರೆ. ಅಲ್ಲಿಂದ ಅವ್ನು ರಿಲೀಸ್ ಆಗ್ಬೇಕಂತ ಹೇಳಿದ್ರೆ 20,000 30,000 ಕೊಡ್ಬೇಕಿಲ್ಲ ಅಂದ್ರೆ 3 ತಿಂಗಳು ಸರಿ, 6 ತಿಂಗಳು ಸರಿ ಅವ್ನ ಅಲ್ಲೇ ಲಾಕ್. ಏನದು ಕಮಾಂಡ್ ರೂಮ್? 24x7 ಲಾಕ್. ಬ್ಲಾಕ್ ಯಾರ್ಯಾರು ಆಗ್ತಾರಂತ ಹೇಳಿದ್ರೆ ಅಲ್ಲಿ ಯಾರೋ ಒಂದು ಪ್ರೈಬಿಟೆಡ್ ಐಟಮ್ಸ್, ಗಾಂಜಾ ಸಿಕ್ತೋ, ಸಿಮ್ ಸಿಕ್ತೋ, ಮೊಬೈಲ್ ಸಿಕ್ತೋ ಅಂತವ್ರಿಗೆಲ್ಲ ಹಾಕ್ಬಿಡ್ತಾರೆ. ಅಲ್ಲಿ ಹಾಕ್ಬಿಡ್ತಾರೆ. ಅಲ್ಲಿ ಹಾಕ್ಬಿಟ್ಮೇಲೆ ಅದೊಂದು ಇನ್ನೂ ಜಾಸ್ತಿ ಅವ್ನು ಅವಾಜ್ ಹಾಕಿದ್ರೆ ಟ್ರಾನ್ಸ್ಫರ್. ಎಲ್ಲಿ ಟ್ರಾನ್ಸ್ಫರ್? ಧಾರವಾಡ, ಹುಬ್ಳಿ. ಇಲ್ಲ ಇಲ್ಲ ಇಲ್ಲ, ಬೆಳಗಾವಿಯಲ್ಲಿ. ನಾನು ಹೇಳ್ತೀನಿ ನೋಡಿ, ಬೆಳಗಾವಿಯಲ್ಲಿ ಹಿಂಡಲ್ಗ ಅಂತ ಒಂದ್ ಏರಿಯಾ ಅಲ್ಲಿ ಬೆಳಗಾವಿ ಪ್ರೆಸನ್ ಐತೆ. ಅಲ್ಲಿ ಒಂದು ಸೆಲ್ ಅಂತ ಐತೆ, ಅಂಧೇರಿ ಅಂತ, ಗೊತ್ತಾಯ್ತಾ? ಬ್ಲಾಕ್. ಆ ಸೆಲ್ ಅಲ್ಲಿ ನನಗೂ ಒಂದ್ಸತಿ ಹಾಕಿದ್ರು, ಗೊತ್ತಾಯ್ತಾ? ನನಗೂ ಹಾಕಿದ್ರು. ಅಲ್ಲಿ ಹೆಂಗ್ ಗೊತ್ತಾ ಸರ್, ಅಲ್ಲಿ ಇಷ್ಟು ರೂಮು, 10x10 ರೂಮು. ಅಲ್ಲೇ ಒಂದು ಇದು ಏನೋ ಬಚ್ಚಲ್ ಮನೆ ಹತ್ರ ಹಾಕ್ಬಿಡ್ತಾರೆ. ಅಲ್ಲೊಂದು ಬಿಂಗಿ, ಒಂದು ಟಬ್ ಕೊಟ್ಬಿಡ್ತಾರೆ, ಒಂದು ಬಿಂಗೆ ಕೊಟ್ಬಿಡ್ತಾರೆ. 24x7 ಲಾಕ್. ಇಷ್ಟುದ್ದ ಗೋಡೆ, ಗೊತ್ತಾಯ್ತಾ? ಅಲ್ಲಿ ಪನಿಷ್ಮೆಂಟ್ ಅಂತ ಹೇಳಿದ್ರೆ ನಿಮ್ಗೆ ಏನು ಕೊಡಲ್ಲ, ಬಟ್ಟೆ ಗಿಟ್ಟೆ ಪಟ್ಟೆ ಏನ್ ಕೊಡಲ್ಲ. ಬಟ್ಟೆ ಎಲ್ಲ ಅಲ್ಲಿ ಆಫೀಸಲ್ಲಿ ಜಮಾ ಇರುತ್ತೆ, ಬೇಕಾದಾಗ ತಗೊಬೇಕು. ಓನ್ಲಿ ಒಂದ್ ಬೆಡ್ಶೀಟ್ ಹಾಕೊಳ್ಳಕ್ಕೆ, ಒಂದ್ ಬೆಡ್ಶೀಟ್ ಒತ್ಕೊಳ್ಳಕ್ಕೆ. ದಿಂಬು ಇಲ್ಲ. ಸಜಾಬಂದಿ ಕೈದಿಗಳಿಗೆ ನಿಕ್ಕರ್ ಮೇಲೆ ಪ್ಯಾಂಟು ಇಲ್ಲ. ಪನಿಷ್ಮೆಂಟ್ ಅಂತ ಹೇಳಿದ್ರೆ, ಯಾಕಂದ್ರೆ ಟ್ರಾನ್ಸ್ಫರ್ಡ್ ಆನ್ ಪನಿಷ್ಮೆಂಟ್ ಅಲ್ಲಿ ಇರುತ್ತಲ್ಲ, ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ಸ್ ಅಂತ. ಅಲ್ಲೋಗಿದ್ಮೇಲೆ ಅಕಾರ್ಡಿಂಗ್ ಟು ಪ್ರಿಸನ್ ಮ್ಯಾನರ್ 3 ತಿಂಗಳಿಗಿಂತ ಮುಂಚೆ IG-ಗೂ ಪವರ್ ಇಲ್ಲ, DIG-ಗೂ ಪವರ್ ಇಲ್ಲ. 3 ತಿಂಗಳಿಗಿಂತ ಜಾಸ್ತಿ ಪನಿಷ್ಮೆಂಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಪನಿಷ್ಮೆಂಟ್ ಕೊಡೋ ಹಕ್ಕು ಸಂವಿಧಾನ ಕೊಟ್ಟಿರೋದು ಕೋರ್ಟ್ ಬಂದೆ. ಇವ್ರು ಪನಿಷ್ಮೆಂಟ್ ಕೊಡ್ತಾರೆ, ಹೊಡಿತಾರೆ. ಎಷ್ಟು ನಾನು ಒಬ್ಬ ಗೌಸ್ ಅಂತ ಇದ್ದ, ಒಂದ್ 4-5 ಗೌಸ್ ಅಂತ ಒಬ್ಬ ಅಫ್ರೋಜ್ ಅಂತ ಒಬ್ಬ 2022 ಅಲ್ಲಿ ಸತ್ತೋದ ಅವರು ಹೊಡೆಯೋ ಏಟ್ಗಳಿಗೆ. ಗೊತ್ತಾಯ್ತಾ? ಇದು ಲಾಕಪ್ ಡೆತ್ ಅಲ್ಲ, ಇದು ಪ್ರಿಸನ್ ಡೆತ್. ಪ್ರಿಸನ್ ಡೆತ್. ಎಷ್ಟು ಸರ್ ಇಲ್ಲಿ ಇರ್ರೆಗ್ಯುಲರ್ ಇದಾಯ್ತಾ? ಇದೊಂದು ಮಾಡ್ತಾರ, ಕಸ್ಟೋಡಿಯಲ್ ಟಾರ್ಚರ್ ಅಂತಾರೆ. ಇದಕ್ಕೆ ಕಸ್ಟೋಡಿಯಲ್ ಟಾರ್ಚರ್. ಒಬ್ಬನ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಮ್ಮಿ ಹೊಡಿಬಹುದು, ಒಬ್ಬನ್ಗೆ ಇಬ್ರು 2-3 ಜನ ಸೇರ್ಕೊಂಡು ಹೊಡಿತಾರೆ. ಇಲ್ಲ ಒಬ್ಬ ಪೊಲೀಸರು ಹೊಡಿತಾರೆ, ಒಂದ್ಸತಿ ಹೊಡೆದ ಇನ್ನೊಬ್ಬನೇ ಹೊಡಿಯೋದು. ಒಬ್ಬನ್ಗೆ ಒಂದ್ಸತಿ ಒಬ್ಬನೇ ಹೊಡಿಯೋದು. ಇಲ್ಲಿ ಹಂಗಿಲ್ಲ. ನೀವು ಪ್ರಿಸನ್ ಹಿಸ್ಟ್ರಿ ತಗೊಳ್ಳಿ, ನೀವು ಇನ್ವೆಸ್ಟಿಗೇಷನ್ ಮಾಡಿ, ಪ್ರಿಸನ್ ಅಲ್ಲಿ ಎಂಟ್ರಿ ಮಾಡ್ಬಿಟ್ಟು ಕೈದಿಗಳು ಕೇಳಿ, ಕರೆಕ್ಟ್ ಆಗಿ ನೀವು ಎಂಟ್ರಿ ಮಾಡಿದ ತಕ್ಷಣ ಕಮಾಂಡ್ ರೂಮ್ಗೆ ಹೋಗ್ಬೇಕು. ಅಲ್ಲಿ ಪನಿಷ್ಮೆಂಟ್ ರೂಮ್ B1 ಅಂತ ಅಲ್ಲೋಗ್ಬೇಕು. ಅಲ್ಲೋಗ್ಬಿಟ್ಟು ಕೇಳ್ಬೇಕು, ನಿನ್ ರಿಪೇರಿ ಹೆಂಗ್ ಮಾಡ್ತಾರ ಅಂತ ಹೇಳ್ಬಿಟ್ಟು. ಅಲ್ಲೊಂದು ಟವರ್ ಅಲ್ಲಿ ಹಾಕೊಂಡ್ಬಿಟ್ಟು, ಅಲ್ಲಿ ಹಿಂದ್ಗಡೆ ಹ್ಯಾಂಡ್ ಕಪ್ ಹಾಕ್ಬಿಟ್ಟು, ಇಲ್ಲ ಅಂದ್ರೆ ಕಾಲ್ ಕುಂಡ್ರಿಸ್ಬಿಟ್ಟು, ಎಲ್ಲ 5, 6, 7, 8 ಜನ, ಎಷ್ಟು ಜನ ಇರ್ತಾರೆ ಅಲ್ಲಿ, ಎಲ್ಲರ ಕೈ ಲಾಟಿ ಇರುತ್ತೆ, ಎಲ್ಲರೂ ಬರ್ತಾರೆ. ಒಂದ್ ಸತಿ ಅವ್ನು ಏಟ್ ತಿಂದ್ರೆ ಒಂದ್ ಸುಮಾರು ಒಂದ್ ತಿಂಗಳು, 1.5 ತಿಂಗಳು, 2 ತಿಂಗಳು ಆಗ್ಬೇಕು ಸುಧಾರಿಸ್ಕೊಳಕ್ಕೆ. ಅವ್ನ್ಗೆ ಹಾಸ್ಪಿಟಲ್ ಇಲ್ಲ. ಅವ್ನ್ ಏಟ್ ತಿಂದ ಮೇಲೆ ಅವ್ನಿಗೆ ಇಂಟರ್ವ್ಯೂ ಕೊಡಲ್ಲ. ಯಾಕಂದ್ರೆ ಅವ್ನ ಮನೆಯವ್ರು ಹೇಳ್ಬಿಟ್ರ ಅವ್ನಿಗೆ 24x ಲಾಕ್ ಅದೆಲ್ಲ ಐತೆ. ಜಾಸ್ತಿ ಹೇಳಿದ್ರೆ ಟ್ರಾನ್ಸ್ಫರ್. ಆತರ ಏನಂತ ಹೇಳಿದ್ರೆ, ಇವಾಗ ನೀವು ಒಂದು ನೀವು ಏನಾದ್ರು ಅವ್ರ ವಿರುದ್ಧ ಏನಾದ್ರು ಹೇಳ್ಬೇಕಂತ ಹೇಳಿದ್ರೆ ನಿಮ್ಗೆ ಸಪೋರ್ಟ್ ಮಾಡೋರು ಯಾರಿಲ್ಲ. ನಾನು ಹೇಳ್ತಿರೋದು ಆಫ್ಟರ್ ದ ರಿಲೀಸ್, ಆಫ್ಟರ್ ದ ರಿಲೀಸ್ ಮಾಡ್ತಾರಂತ ಹೇಳಿದ್ರೆ, ಆಫ್ಟರ್ ದ ರಿಲೀಸ್ ಅವ್ರಿಗೆ ಮಾಡಕ್ಕೆ ಯಾಕಪ್ಪ ಬೇಕು ಅಂದ್ರೆ ಬಿಕಾಸ್ ಆಫ್ ಎಜುಕೇಶನ್, ಇಲ್ಲಿಟ್ರಸಿ. ಆಮೇಲೆ ಯಾಕಪ್ಪ ಬೇಕು ತಿರ್ಗಾ ಆಯ್ತು, ಏನೋ ಮಾಡ್ಕೊಂಡ್ ಬಂದ್ಬಿಟ್ಟೆ ಆಗೋಯ್ತು ಅಂತ ಹೇಳ್ಬಿಟ್ಟು
ಅವನು ಇವಾಗ ಒಂದ್ ಮನುಷ್ಯ ಒಂದ್ಸತಿ ಅನುಭವ ಆದಂಗೆ ನಾವು ಅದ್ರಲ್ಲೇ ಮಿಂಗಲ್ ಆಗ್ಬಿಡ್ತಾನೆ. ಎಸ್ ಸರ್. ಏನಾಯ್ತಂತ ಹೇಳ್ಬಿಟ್ಟು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.